ನೊಬೆಲ್ ಆಫ್ ಈಸ್ಟ್ ಎಂದೇ ಪ್ರಖ್ಯಾತವಾದ ಪ್ರತಿಷ್ಠಿತ ದ ಶಾ ಪ್ರೈಸ್ ಗೌರವಕ್ಕೆ ಭಾರತೀಯ ಮೂಲದ ಅಮೆರಿಕ ವಿಜ್ಞಾನಿ ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಅವರು ಪಾತ್ರರಾಗಿದ್ದಾರೆ. ಇವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಅವರ ಸಹೋದರ. ಪ್ರತಿಷ್ಠಿತ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಲ್ಟೆಕ್ನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ದೆಹಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯಿಂದ ಪದವಿ, ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ, ನೆದರ್ಲ್ಯಾಂಡ್ಸ್ನ ರಾಡ್ಬಾರ್ಡ್ ಯೂನಿವರ್ಸಿಟಿ ಆಫ್ ನೈಮೇಗನ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ. ನ್ಯೂಟ್ರಾನ್ ಸ್ಟಾರ್ಸ್ ಮತ್ತು ಗಾಮಾ ರೇಬರ್ಸ್, ಕಾಸ್ಮಿಕ್ ಎಕ್ಸ್ಪ್ಲೋಷನ್ ಮೇಲಿನ ಸಂಶೋಧನೆ ಹಾಗೂ ಖಗೋಳಶಾಸ್ತ್ರ ವಿಧಾನಗಳ ಪರಿಷ್ಕರಣೆಯ ವಿಷಯದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ್ದಾರೆ. 1997ರಿಂದ 3 ವರ್ಷದ ಅವಧಿಗೆ ಖಗೋಳಶಾಸ್ತ್ರದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ 2006ರಿಂದ 12 ವರ್ಷಗಳ ಕಾಲ ಕ್ಯಾಲ್ಟೆಕ್ ಆಪ್ಟಿಕಲ್ ಅಬ್ಸರ್ವೇಟರೀಸ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ನ ಭೌತಿಕ ವಿಜ್ಞಾನ ತಂಡದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಿಲಿಸೆಕೆಂಡ್ ಪಲ್ಸರ್ಸ್, ಗಾಮಾ ರೇಬರ್ಸ್, ಸೂಪರ್ನೋವಾ ಅಂಡ್ ಅದರ್ ಟ್ರಾನ್ಸಿಯೆಂಟ್ ಆಸ್ಟ್ರೋನಾಮಿಕಲ್ ಫಿನಾಮಿನಾದಲ್ಲಿ ಸಂಶೋಧನೆಗಾಗಿ ನೊಬೆಲ್ ಆಫ್ ಈಸ್ಟ್ ಎಂದೇ ಪ್ರಖ್ಯಾತವಾದ ಪ್ರತಿಷ್ಠಿತ ದ ಶಾ ಪ್ರೈಸ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಆಲನ್ ಟಿ ವಾಟರ್ಮ್ಯಾನ್ ಅವಾರ್ಡ್ 1992. ಈ ಅವಾರ್ಡ್ಗೆ ಅಮೆರಿಕದಲ್ಲಿ ಬಹಳ ದೊಡ್ಡ ಗೌರವವಿದೆ. ನ್ಯಾಷನಲ್ ಸೈನ್ಸ್ ಫೌಂಡೇಶನ್ನಿಂದ ವರ್ಷಕ್ಕೊಮ್ಮೆ ನೀಡುವ ಈ ಅವಾರ್ಡ್ 35 ವರ್ಷದೊಳಗಿನ ಅತ್ಯಂತ ಮೇಧಾವಿ ಡಾಕ್ಟರ್, ಇಂಜಿನಿಯರ್ ಹಾಗೂ ಸೈಂಟಿಸ್ಟ್ಗಳಿಗೆ ನೀಡಲಾಗುತ್ತದೆ. ಇದನ್ನು ಪಡೆದಂತಹ ಮೊದಲ ಆಸ್ಟ್ರಾನಮರ್ ಶ್ರೀನಿವಾಸ್ ಕುಲಕರ್ಣಿ ಅವರು. ದ ಡೇವಿಡ್ ಅಂಡ್ ಲ್ಯೂಸಿಲ್ ಪ್ಯಾಕರ್ಡ್ ಫೌಂಡೇಶನ್ ನಿಂದ ಫೆಲೋಶಿಪ್, ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನಿಂದ ಪ್ರೆಸಿಡೆನ್ಷಿಯಲ್ ಯಂಗ್ ಇನ್ವೆಸ್ಟಿಗೇಟರ್ ಪ್ರಶಸ್ತಿ, ಅಮೆರಿಕನ್ ಆಸ್ಟ್ರೋನಾಮಿಕಲ್ ಸೊಸೈಟಿಯಿಂದ ದ ಹೆಲೆನ್ ಬಿ ವಾರ್ನರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಗರಿ ಶ್ರೀನಿವಾಸ್ ಕುಲಕರ್ಣಿಯವರ ಮುಡಿಗೇರಿವೆ. ದ ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್, ದ ರಾಯಲ್ ಸೊಸೈಟಿ ಆಫ್ ಲಂಡನ್, ದ US ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್, ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಹಾಗೂ ದ ರಾಯಲ್ ನೆದರ್ಲ್ಯಾಂಡ್ಸ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ನ ಗೌರವ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ಇವಾಗ ನೀವು ಯಾವಾಗಲೂ ಅಂದರೆ ಅಬ್ಸರ್ವೇಟರ್ಗಳಲ್ಲಿರ್ತೀರಾ, ಯಾವಾಗಲೂ ಈ ವಿಶ್ವವನ್ನು ಬ್ರಹ್ಮಾಂಡವನ್ನು ಗಮನಿಸ್ತಾ ಇರ್ತೀರಾ. ನಿಮಗೆ ಯಾವತ್ತಾದ್ರೂ ಅನಿಸಿದೆಯಾ ಇದು ಈ ಕಾಸ್ಮಾಸ್ ಇದೆಯಲ್ಲ, ಇದು ಈ ಯೂನಿವರ್ಸ್ ಇದೆಯಲ್ಲ, ಇದೊಂದು ಇಂಟೆಲಿಜೆಂಟ್ ಡಿಸೈನ್ ಇರ್ಬೋದು ಅಥವಾ ಇದರ ಹಿಂದೆ ಈ ಸೃಷ್ಟಿ ಹಿಂದೆ ಒಂದು ಪರ್ಪಸ್ ಇರ್ಬೋದು ಅಂತ ಆ ಥರ ಯಾವತ್ತಾದ್ರೂ ಅನಿಸಿದೆಯಾ? ಇಂಥವೆಲ್ಲದನ್ನು ಇದು ಮತ್ತು ರಿಲಿಜನ್ ಏನೇನೋ ನಿಮ್ಮ ಮನಸ್ಸಿನಲ್ಲಿ ನೀವು ಏನಾದ್ರು ಮಾಡ್ಕೋಬೋದು. ಅದಕ್ಕೂ ಅದರ ಸಿಂಪ್ಲೆಸ್ಟ್ ಹೈಪೋಥೆಸಿಸ್ ಏನು, ನೀವು ಇಂಟೆಲಿಜೆಂಟ್ ಡಿಸೈನ್ ಯಾಕೆ ಹೇಳಬೇಕು? ಫಸ್ಟ್ ಇದು ನ್ಯಾಚುರಲ್ ಎವಲ್ಯೂಷನ್ ಇರ್ಬೋದು ಇಲ್ಲೋ, ಇವು ಇದ್ದಂಗೆ ಯಾರೋ ಇದು ಇವು ಡಾರ್ವಿನ್ ಥಿಯರಿಕ್ಕಿಂತ ಮೊದಲೇ DNA ಇವೆಲ್ಲ ಗೊತ್ತಿದ್ದಾಗ ದೇವರೇ ಇರಬೇಕು ಹಿಂಗೆ ಮಾಡಲಿಕ್ಕೆ. ಬಿಕಾಸ್ ಅದೇ ಡಾರ್ವಿನ್ ಥಿಯರಿಯಿಂದ ನಾವು ಬ್ಯಾಕ್ಟೀರಿಯಾದಿಂದ ಇವು ಪ್ರಾಣಿ ಏಪ್ಸು ನಾವು ಬಂದಿದ್ದು ಇಟ್ ಈಸ್ ರೀಸನಬಲ್ ಅಲ್ಲೇನು. ಅವೆಲ್ಲ ಇಂಟೆಲಿಜೆಂಟ್ ಡಿಸೈನ್ ಹೋಗ್ಬಿಡ್ತು, ಆಮೇಲೆ ಚೇಂಜ್ ಮಾಡ್ಕೊಂಡ್ಬಿಟ್ರು. ಇಲ್ಲ, ಆ ಇಂಟೆಲಿಜೆಂಟ್ ಡಿಸೈನೇ ಬ್ಯಾಕ್ಟೀರಿಯಾ ಮಾಡ್ತು. ಸೊ ಈ ಮಂದಿಗೆ ಅವ್ರು ಎಂದೂ ಬಿಡಂಗೇ ಇಲ್ಲ. ಇದು ಒಂದೇ ನಾವು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅದ್ರ ಹಿಂದೆ ಹೋಗ್ಬಿಡ್ತಾರೆ. ಒಂದೊಂದು ಸರಿ ನಾನು ಪಾಪ್ಯುಲರ್ ಟಾಕ್ ಕೊಡೋ ಮುಂದೆ ನಾನು ಇಲ್ಲ ದ ಯೂನಿವರ್ಸ್ ಬಿಗ್ಯಾನ್ ವಿತ್ ದ ಬಿಗ್ ಬ್ಯಾಂಗ್ ಅಂದರೆ ಯೂನಿವರ್ಸಿಂದ ಬಿಗ್ ಬ್ಯಾಂಗ್ ಆಯಿತು. ಒಬ್ಬ ಇರೋ ಥರ ಬಿಗ್ ಬ್ಯಾಂಗ್ಗಿಂತ ಮೊದಲು ಏನಿತ್ತು ಅಂತೆ. ಓಕೆ, ಯು ಕ್ಯಾನ್ ಆಲ್ವೇಸ್ ಆಸ್ಕ್. ಆದರೆ ನೀವು ಬಟ್ ಮೋರ್ ಮೀನಿಂಗ್ಫುಲ್ ಈಸ್ ನಾವು ವಿ ಕ್ಯಾನ್ ಟೆಲ್ ಯು ಬಿಗ್ ಬ್ಯಾಂಗ್ ಇಂದ ಶುರು ಆಯಿತು. ಸೊ ದಿಸ್ ಇಸ್ ರಿಯಲ್ ಪ್ರೋಗ್ರೆಸ್. ಬಟ್ ಸೇಯಿಂಗ್ ಸಮಥಿಂಗ್ ದೇರ್ ಇಸ್ ಇಂಟೆಲಿಜೆಂಟ್ ಬಿಹೈಂಡ್ ಬಿಗ್ ಬ್ಯಾಂಗ್, ದೇರ್ ಇಸ್ ಸಮಥಿಂಗ್ ಬಿಫೋರ್ ಬಿಗ್ ಬ್ಯಾಂಗ್, ದೇ ಆರ್ ಜಸ್ಟ್ ಸ್ಟೇಟ್ಮೆಂಟ್ಸ್. ದೇ ಆರ್ ನಾಟ್ ವೆರಿ ಮೀನಿಂಗ್ಫುಲ್ ಸ್ಟೇಟ್ಮೆಂಟ್ಸ್ ಇನ್ ಮೈ ವ್ಯೂ. ಯಾಕಂದರೆ there is no prediction, no consequence. ಓಕೆ ಸರ್, ಈಗ ಬ್ರೌನ್ ಡ್ವಾರ್ಫ್ಸ್ ಅಂತ ನೀವು ಹೇಳಿದ್ರಲ್ಲ, ರೆಡ್ ಜೈಂಟ್ಸ್ ಅಂತಂದರೆ ಏನು ಡಿಫ್ರೆನ್ಸ್? ಅಂದರೆ ಬ್ರೌನ್ ಡ್ವಾರ್ಫ್ಸ್ ಮತ್ತು ರೆಡ್ ಜೈಂಟ್ಸ್ಗೆ ಏನು ಡಿಫ್ರೆನ್ಸು? ರೆಡ್ ಜಾಯಿಂಟ್ ಅಂದರೆ ಸ್ಟಾರ್, ಬಟ್ ಬ್ರೌನ್ ಡ್ವಾರ್ಫ್ ಹೇಳಿದ್ನಲ್ಲ, ಇಟ್ಸ್ ಮ್ಯಾಸಿವ್ ಪ್ಲಾನೆಟ್ ಅಂತ ತಿಳ್ಕೊಳ್ರಿ. ಇಟ್ಸ್ ನಾಟ್ ಅ ಸ್ಟಾರ್. ಓಕೆ, ಸೊ ಇಟ್ ಹ್ಯಾಸ್ ನೋ ನ್ಯೂಕ್ಲಿಯರ್ ಫ್ಯೂಷನ್. ಬ್ರೌನ್ ಡ್ವಾರ್ಫಲ್ಲಿ ಇಟ್ ಆ್ಯಕ್ಚುಲಿ ಹ್ಯಾಸ್ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಅ ಡಿಫ್ರೆಂಟ್ ಕೈಂಡ್.
ನಮ್ಮ ಸೂರ್ಯದಲ್ಲಿ ಹೈಡ್ರೋಜನ್ ಟು ಹೀಲಿಯಂ ಆಗ್ತದೆ, ಬ್ರೌನ್ ಡ್ವಾರ್ಫ್ಸಲ್ಲಿ ಹೀಲಿಯಂ ಟು ಕಾರ್ಬನ್ ಫ್ಯೂಷನ್. ಸೊ ಇಟ್ಸ್ ಅ ಡಿಫ್ರೆಂಟ್ ಫ್ಯೂಷನ್. ಓಕೆ. ನಿಮ್ಮ ಸಂಶೋಧನೆಗಳಿಂದ ಟೈಮ್ ವೇರಿಯಬಲ್ ಆಪ್ಟಿಕಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಏನಿದು ಟೈಮ್ ವೇರಿಯಬಲ್? ಅಲ್ಲ, ನಾವು ಹೇಳಿದ್ನಲ್ಲ ಸೂಪರ್ ನೋವಾ ಹೇಗೆ ಹುಡುಕ್ತೇವೆ, ನಿನ್ನೆ ಒಂದು ಪಿಕ್ಚರ್ ತೆಗಿಯೋದು, ಇವತ್ತು ತೆಗಿಯೋದು, ಟೈಮ್ ವೇರಿಯಬಲ್ ಅಂದ್ರೆ ಟೈಮ್ ಇಂದ ಚೇಂಜ್ ಆಯಿತು, ಅಷ್ಟೇ. ದಟ್ ಈಸ್ ಟೈಮ್ ವೇರಿಯಬಲ್ ಅಸ್ಟ್ರಾನಮಿ. ಓಕೆ ಓಕೆ. ಈಗ AI ಇನ್ಫ್ಲುಯೆನ್ಸ್ ಇದೆಲ್ಲದರ ಮೇಲೆ ಎಷ್ಟಾಗಿದೆ? ಬೇಕಾದಷ್ಟಾಗಿದೆ ಅಲ್ಲ. ಯಾಕಂದರೆ ಇದು ಎಷ್ಟೋ AI/ML ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಯಾವ ರೂಟೀನ್ ಟಾಸ್ಕ್ ಇರ್ತಾವಲ್ಲ, ದೋಸ್ ಕ್ಯಾನ್ ಬಿ ಡನ್ ವೆರಿ ಗುಡ್ ಬೈ ಮಷೀನ್ಸ್. ಓಕೆ. ಸೊ ದಿಸ್ ಇಸ್ ಅ ಲಾಟ್ ಆಫ್ ನಮ್ಮ ಆ್ಯಕ್ಟಿವಿಟಿ ಏನು, ಎವ್ರಿ ಡೇ ವಿ ಟೇಕ್ ಪಿಕ್ಚರ್ಸ್, ದೆನ್ ವಿ ಸಿ ಚೇಂಜಸ್. ಓಕೆ. ಸೊ ದ್ಯಾಟ್ ಈಸ್ ಈಸಿ. ಅದಾದಮೇಲೆ ದ ನೆಕ್ಸ್ಟ್ ಲೆವೆಲ್ ಈಸ್ ದೇರ್ ಮೆನಿ ಚೇಂಜಸ್ ಇನ್ ಅ ನೈಟ್. ಅದನ್ನ ಕ್ಲಾಸಿಫಿಕೇಶನ್ ಮಾಡ್ಬೋದು. ಒಂದು ಚೇಂಜ್ ಏನಂದರೆ ಇದು ಆಸ್ಟ್ರಾಯ್ಡ್ ಇಟ್ ವಿಲ್ ಮೂವಿಂಗ್, ಅಂದರೆ ಈಗ ಪಿಕ್ಚರ್ ತೆಗೆದ್ರೆ ಇಲ್ಲಿರ್ತದೆ, ನಾಳೆ ತೆಗೆದ್ರೆ ಇಲ್ಲೇ ಇರಲ್ಲ, ಇಟ್ ಡಿಸಪಿಯರ್ಡ್, ಆದರೆ ಬಟ್ ಇಟ್ ಸಮ್ವೇರ್ ಎಲ್ಸ್ ಅಲ್ಲೇನು. ಸೊ ಇಫ್ ಯು ಹ್ಯಾವ್ ಇನಫ್ ನಾಲೆಜ್ ಇದನ್ನು ಕನೆಕ್ಟ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ವೇರ್ AI ಕಮ್ಸ್ ಇನ್. ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್. ವಾಟ್ ಈ ವೇರಿಯಬಿಲಿಟಿಯಲ್ಲಿ ಯಾವ ಟೈಪ್ ವೇರಿಯಬಿಲಿಟಿ? ಇಸ್ ಇಟ್ ಅ ಮೂವಿಂಗ್ ಆಬ್ಜೆಕ್ಟ್? ಇಸ್ ಇಟ್ ಅ ಆಬ್ಜೆಕ್ಟ್ ವಿಚ್ ಹಸ್ ಎಕ್ಸ್ಪ್ಲೋಡೆಡ್? ಇಸ್ ಇಟ್ pulsating? These sorts of inference ಮಾಡು, ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನಮ್ಮ ಹ್ಯೂಮನ್ಸ್ ಆರ್ ಗುಡ್, ಯಾಕಂದ್ರೆ ನಾವು ಇಫ್ ಯು ಸಿ ಸಮಥಿಂಗ್ ಮೂವಿಂಗ್, ಓ ವಿಲ್ ಸೇ ಇಟ್ಸ್ ಅ ಮೂವಿಂಗ್ ಆಬ್ಜೆಕ್ಟ್. ಈವನ್ ದೋ ಇಟ್ ಇಸ್ ಡಿಸಪಿಯರಿಂಗ್, ಇಟ್ ಇಸ್ ಇಲ್ಲಿದ್ದಾಗೆ ಇಲ್ಲಿ ಬರ್ತದೆ. ಇನ್ ಸಮ್ ವೇ ಕ್ಯಾನ್ ಸೇ ಅಪಿಯರಿಂಗ್, reappearing and reappearing, ಮೂವಿಂಗ್ ಆಬ್ಜೆಕ್ಟ್. ಬಟ್ we do those things naturally. So AI is very good at these things. So ನಮ್ಮ ರಿಸರ್ಚಲ್ಲಿ we use AI/ML very freely. ವಿಲ್ ಈ AI ಹ್ಯೂಮನ್ಸ್ನ ರಿಪ್ಲೇಸ್ ಮಾಡುತ್ತಾ ಅಥವಾ ಕಡಿಮೆ ಮಾಡೋ ಸಾಧ್ಯತೆ ಇದೆಯಾ, ಅಥವಾ ನಮ್ಮ ಜಾಗ ನಮಗಿದ್ದೇ ಇರುತ್ತಾ? ಇದೊಂದು ಯಾವಾಗಲೂ ಕೇಳುವಂಥ ಪ್ರಶ್ನೆ. ಹೌದು, ಕೇಳ್ತಾರೆ. ಫಸ್ಟ್ ಏನು, ನಾನು ಎಕ್ಸ್ಪರ್ಟ್ ಇಲ್ಲ ಇದರಲ್ಲಿ. ಓಕೆ. ಆದರೆ ನನಗೆ ಬೇಕಾಷ್ಟು ಕಾಮನ್ ಸೆನ್ಸ್ ಇದೆ. ಆ ಕಾಮನ್ ಸೆನ್ಸಿಂದ ಹೇಳ್ತೀನಿ. ಓಕೆ. ನೋಡ್ರಿ, ಒಂದು ಅಗ್ದಿ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕೇಳ್ತೀನಿ. ನೀವು ಫಸ್ಟ್ ಎಲ್ಲೋ ಸಣ್ಣ ಊರಿದ್ದಾಗೆ ನೀವು ಎಲ್ಲ ಕಡೆ ನಡ್ಕೋತ ಹೋಗ್ತಿದ್ರಿ. ಆ ಊರು ದೊಡ್ಡದಾದಮೇಲೆ ಒಂದು ಟ್ರೈನ್ ಲೈನ್ ಹಾಕ್ತಾರೆ, ಇಲ್ಲಕ್ಕೆ ಮೆಟ್ರೋ ಏನಾರೆ. ಓಕೆ. ಸೊ 2 ಮೈಲ್ ನೀವು ನಡೆಯೋ ಬದಲು ನೀವು ಈಗ 20 ಮೈಲ್ ಹೋಗ್ಬೋದು. ಅಷ್ಟೇ ಟೈಮ್ ತೊಗೊಳ್ತದೆ. ಓಕೆ. ಅಂದ್ರೇನು, ಒಂದು 1 ಮೈಲ್ ನೀವು ಹೋದರೆ 20 ಮಿನಿಟ್ಸು. ಇದು 40 ಮಿನಿಟ್ಸ್ ನೀವು ನಡ್ಕೋತ ಹೋಗೋ ಬದಲು ಅದು ಟ್ರೈನ್ ಹಿಡ್ಕೊಂಡು ಹೋಗ್ತೀರಿ, ಅಲ್ಲಿ ಇಳೀತು. ಆಮೇಲೆ ನೀವು ಅಂತೀರಿ, ಓ ನಾನು ಎಕ್ಸಸೈಸ್ ಆಗಲ್ಲ, ಅದಕ್ಕೆ ತಿರುಗಿ ಬಂದಮೇಲೆ ಜಿಮ್ಗೆ ಹೋಗ್ತೀರಿ. ಸೊ it is the same thing. In one, if you had old style, you got exercise plus work was done in the same thing. I mean, this is boring, repeating, ade agala. So train togondu, then you do something else. So these are the same things. So AI/ML are replacing all routine tasks. As it get better, they'll replace more routine tasks. So, but ಇದು ಏನು ಹೆದರಿಕೆ ಏನಂದರೆ, ಓ ಅವು ಎಲ್ಲ ಡಾಕ್ಟರ್ ಆದರೆ ಓಕೆ, ದೆನ್ ಪೀಪಲ್ ವಿಲ್ ಡೂ ಸಮಥಿಂಗ್ ಎಲ್ಸ್. ಓಕೆ. ದಟ್ಸ್ ಆಲ್. ಏನು ಇದು ಇದ್ದಂಗೆ ರಾಮರಾಜ್ಯವಾಗ್ಬೋದು. ಅಂದ್ರೇನು, ನಿಮ್ಗೇನು ಕೆಲಸನೇ ಮಾಡೋದು ಬೇಡ, ಎಲ್ಲ ಇವು ಮಾಡ್ಕೋತಿರ್ತವೆ. ಆಯಿತು, ಹಂಗಾರೆ ಅವಾಗ ಅಗ್ದಿ ಆರಾಮಾಗಿ ನೀವು ಬರೀ ಮೂವಿ ನೋಡ್ಕೋತೇ ಕೊಡ್ತೀರಿ. ಅದು ಬೇಸರ ಬಂದರೆ ಅದು ಅಲ್ಲ, ಅಷ್ಟು ದ್ಯಾಟ್ ರಿಕ್ವೈರ್ಸ್ ಸೋ ಮಚ್ ಪ್ರೋಗ್ರೆಸ್. ಆಗ್ಬೋದು, ಬಟ್ ಐ ಡೋಂಟ್ ನೋ, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ಬಟ್ ಐ ಆಮ್ ನಾಟ್ ವರಿಡ್. ಎಸ್ ಸರ್. ಸೊ ನೀವು ಈಗ ನಿಮ್ಮ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ಸಲ್ಲಿ ನೀವು ಬ್ಲ್ಯಾಕ್ ಹೋಲ್ಸನ್ನು ಕೂಡ ಅಬ್ಸರ್ವ್ ಮಾಡಿರ್ತೀರಿ. ಅಂದರೆ ಅದು ಒನ್ ಆಫ್ ದಿ ಥ್ರಿಲ್ಲಿಂಗ್ ಪಾರ್ಟ್ ಫಾರ್ ಇದು, ಅಂದರೆ ಏನು ಸಾಮಾನ್ಯ ಜನರಿಗೆ. ಅದನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಮಾಡಿದ್ರಲ್ಲ. ಏನಂದರೆ ಇವು ಗ್ಯಾಲಕ್ಸಿ ಇರ್ತಲ್ಲ, ಅದರ ಸ್ವಭಾವ ಏನು, ಹೇಗಿರುತ್ತೆ, ನೀವು ಅಬ್ಸರ್ವ್ ಮಾಡೋದು ಹೆಂಗೆ? ಅಂದರೆ ಇದು ಬ್ಲ್ಯಾಕ್ ಹೋಲ್ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಆಕಾಶಗಂಗೆ ಅಂದರೆ ನಮ್ಮದು ಗ್ಯಾಲಕ್ಸಿ ಅಲ್ಲ, ನಮ್ಗೆ ಗೊತ್ತಿದೆಯಲ್ಲ. ಆಕಾಶಗಂಗೆ ಅಂತ ಮಿಲ್ಕಿ ವೇ ಅಂತಾರೆ ಇಂಗ್ಲೀಷಲ್ಲಿ. ಈ ಮಿಲ್ಕಿ ಒಳಗೆ 100 ಬಿಲಿಯನ್ ಸ್ಟಾರ್ಸ್, ಅಂದರೆ ಎಷ್ಟಾಯ್ತು, 1 ಬಿಲಿಯನ್ ಅಂದರೆ 100 crores ಅಲ್ಲ. ಸೊ 100 times 100 ಬಿಲಿಯನ್ ಅಲ್ಲ, 100 ಬಿಲಿಯನ್ ಸ್ಟಾರ್ಸ್ ನಮ್ಮ ಆಕಾಶಗಂಗಲ್ಲಿದೆ. ಹಾಗೆ ಬೇಕಾಷ್ಟು 100 ಬಿಲಿಯನ್ ಗ್ಯಾಲಕ್ಸಿ ಇದೆ ನಮ್ಮ ಯೂನಿವರ್ಸಲ್ಲಿ. ನಮ್ಮ ಸೆಂಟರ್ ಆಫ್ ದ ಮಿಲ್ಕಿ ವೇದಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಇದೆ. ಅದು ಲೈಟ್ ಸ್ವಲ್ಪ ಬೈ ಅದರ್ ಸ್ಟ್ಯಾಂಡರ್ಡ್ ಲೈಟ್ ಮಾಸ್, ಅದು
ಓನ್ಲಿ 3 ಮಿಲಿಯನ್ ಸೋಲಾರ್ ಮಾಸಸ್, ಅಂದರೆ 3 ಮಿಲಿಯನ್ ಟೈಮ್ಸ್ ಸನ್ಸ್ ಮಾಸ್ ಆಯ್ತಾ. ಬೇಕಾದಷ್ಟು ಉಳಿದಿದ್ದ ಗ್ಯಾಲಕ್ಸಿಯಲ್ಲಿ 3 ಬಿಲಿಯನ್ 300 ಮಿಲಿಯನ್ ಹಿಂಗೆ, ಅದಕ್ಕೆ ಸೂಪರ್ ಮ್ಯಾಸಿವ್ ನ್ಯೂಕ್ಲಿಯರ್ ಬ್ಲ್ಯಾಕ್ ಹೋಲ್ಸ್ ಅಂತಾರೆ. ಓಕೆ, ಸೊ ಈಚ್ ಗ್ಯಾಲಕ್ಸಿಯಲ್ಲಿ ಒಂದು ದೊಡ್ಡ ಬ್ಲ್ಯಾಕ್ ಹೋಲ್ ಇರ್ತದೆ ಸೆಂಟ್ರಲ್ಲಿ. ಒಂದೊಂದು ಸರಿ ಇವು ಯಾವುದೋ ನಕ್ಷತ್ರ ಹಿಂಗೆ ಹೊಂಟಿರ್ತದೆ, ಅದು ಜಗ್ ಇರ್ತದೆ, ಅದಕ್ಕೆ ಅದು ಇಟ್ ವಿಲ್ ಫಾಲ್ ಆನ್ ಟು ದ ಬ್ಲ್ಯಾಕ್ ಹೋಲ್. ಆವಾಗ ಇಟ್ ವಿಲ್ ಗೆಟ್ಸ್ ಸ್ಟ್ರೆಚ್ಡ್, ಆಮೇಲೆ ಒಂದು ಸಮ್ ಲಾಟ್ ಆಫ್ ಫೈರ್ ಲಾಟ್ ಆಫ್ ಎಮಿಷನ್ ಕಮ್ಸ್ ಔಟ್. ಅದಕ್ಕೆ ಟೈಡಲ್ ಡಿಸ್ರಪ್ಷನ್ ಇವೆಂಟ್ಸ್ ಅಂತಾರೆ. ನಮ್ಮ ZTF ಝುಕಿ ಟ್ರಾನ್ಸಿಟ್ ಫೆಸಿಲಿಟಿಯಿಂದ ವಿ ರುಟೀನ್ಲಿ ಅಬ್ಸರ್ವ್ ಸಚ್ ಇವೆಂಟ್ಸ್ ವೇರ್ ಅದು ಗ್ಯಾಲಕ್ಸಿ ಇರ್ತದೆ, ದೆನ್ ವಿ ಸಿ ಇಟ್ ಗೆಟ್ ಬ್ರೈಟ್ ದೆನ್ ಡಿಮ್, ಆ್ಯಂಡ್ ವಿ ಹ್ಯಾವ್ ಸಮ್ ಐಡಿಯಾಸ್ ವೈ ಇದು that is not a supernova, but it's a tidal disruption event. So that is done. It is now, black holes has now become very routine in nuclear black holes, stellar black holes. ಇಸ್ ಇಟ್ ಎಕ್ಸ್ಪಾಂಡಿಂಗ್? ಅಂದರೆ ಈ ಮಿಲ್ಕಿ ವೇ ಮಧ್ಯದಲ್ಲಿ ಇದೆ ಅಂತ ನೀವು ಹೇಳಿದ್ರಲ್ಲ, ಆ ಬ್ಲ್ಯಾಕ್ ಹೋಲ್ ಎಕ್ಸ್ಪಾಂಡ್ ಆಗ್ತಾ ಇದೆಯಾ? ಇಲ್ಲ, ಆ ಥರದ್ದು ಎಕ್ಸ್ಪ್ಯಾನ್ಷನ್ ಬರೀ ಯೂನಿವರ್ಸ್ ಇಷ್ಟೇ, ನಾಟ್ ಲೋಕಲಿ. ಓಕೆ, ಸೊ ನಿಮ್ಮ ಮುಂದಿನ ಯೋಜನೆಗಳೇನು? ಏನು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ನಾನು 2018 ಕ್ಯಾಲ್ಟೆಕ್ ಆಪ್ಟಿಕಲ್ ಅಬ್ಸರ್ವೇಟರೀಸ್ ಅಂತ ಹೇಳಿದ್ರೆ, ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಬ್ಸರ್ವೇಟರೀಸ್ ಇನ್ ದ ವರ್ಲ್ಡ್. ಈಗ ಯುರೋಪಿಯನ್ಸ್ ಹ್ಯಾವ್ ಎ ಬಿಗರ್ ಒನ್, ಟ್ರೆಡಿಷನಲ್ ಇದು ಗ್ರೌಂಡ್ ಬೇಸ್ಡ್. ಅದು ನಮ್ಮದು ಹವಾಯಿ, ಕ್ಯಾಲಿಫೋರ್ನಿಯಾ, ಆಮೇಲೆ 30 ಮೀಟರ್ ಟೆಲಿಸ್ಕೋಪ್. ಇಟ್ಸ್ ಬಿಗ್ ಜಾಬ್ ಇತ್ತು. ಅದು ಮುಗಿಸಿದೆ 3 ಟರ್ಮ್ಸ್. ಅದಾದಮೇಲೆ ನಂದೆ ಅವಾಗ 62 ವರ್ಷ ಆಗಿತ್ತು. ಅವಾಗ ನಂದೆ ಆಯಿತು, ಇದು ಒಂದು ನನ್ನ ಅಬೌಟ್ ಎವ್ರಿ 5 to 8 years ನಾನು ಸಬ್ಜೆಕ್ಟ್ ಸ್ವಿಚ್ ಮಾಡಿದ್ದೇನೆ. ಆಮೇಲೆ ಐ ಬಿಲ್ಟ್ ಇನ್ಸ್ಟ್ರೂಮೆಂಟ್ಸ್, ಐ ಡನ್ ಲೀಡರ್ಶಿಪ್. ನಾ ಇನ್ನೇನು ಮಾಡಿಲ್ಲ ಅಂತ ವಿಚಾರ ಮಾಡಿದೆ. ಇದೇ ಒಂದೇ ಜೀವ ಇದ್ದಾಗ ಏನು ಮಾಡಬೇಕು, ಅದಕ್ಕೆ ನಾನು ಈಗ ಥಿಯರಿ ಮಾಡಲಿಕ್ಕತ್ತೀನಿ. ಅಂದರೆ ನನ್ನದೇ ಅದು ಆ ಟೈಪ್ ರಿಸರ್ಚ್ ನಾನು ಮಾಡಿಲ್ಲ. ಸಿಂಗಲ್ ಆಥರ್ ಪೇಪರ್ ಬರೆಯೋದು, ಥಿಯರಿ, ಅದನ್ನ ಶುರು ಮಾಡಿದ್ದೀನಿ. ಆಮೇಲೆ ನಾನು ಆ್ಯಕ್ಟಿವ್ ಇದ್ದಾಗೆ ಪ್ರೊಫೆಸರ್ನೂ ಇದ್ದೆ. ನಮ್ಮದು ಇಟ್ ಇಸ್ ಅ ಜಾಯಿಂಟ್ ಪೊಸಿಷನ್, ಕಲಿಸ್ತಿದ್ದೆ. ಆದರೆ ಅಷ್ಟು ಟೈಮ್ ಇರ್ತಿದ್ದಿಲ್ಲ. ಅಂದರೆ ನಾನು ಯಾವಾಗಲೂ ಕಲಿಸೋಕೆ ಲೆಕ್ಚರ್ಗಿಂತ ಮೊದಲೇ ಲಾಸ್ಟ್ ಮಿನಿಟ್ ಎಷ್ಟೋ ಪ್ರಿಪ್ರೇಷನ್ ಮಾಡಿ ಹೋಗ್ತಿದ್ದೆ. ಈಗ ಬೇಕಾಷ್ಟು ಟೈಮ್ ಇದೆ, ಯಾಕಂದರೆ ನಾನಂದರೆ ಯಾವುದೂ ದೊಡ್ಡ ಪ್ರಾಜೆಕ್ಟ್ ಮಾಡಲ್ಲ ಅದಾದಮೇಲೆ. ಸೊ ಈ ಟೀಚಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಬಂದಿದೆ. ಅದು ಬೇರೆ ಬೇರೆ ಸಬ್ಜೆಕ್ಟ್ ಟೀಚ್ ಮಾಡ್ತೀನಿ, ಪ್ರತಿ ವರ್ಷ ಬೇರೆ ಸಬ್ಜೆಕ್ಟು, ಅಂದರೆ ಟು ಸಿ ಹೌ ಮಚ್ ಐ ಕ್ಯಾನ್ ಲರ್ನ್. ಸೊ ಇದೆಲ್ಲ ನಂದೇನೆಂದರೆ ಲಾಸ್ಟ್ 10 years ಆಫ್ ಮೈ ಲೈಫ್ ಇದು ಆ್ಯಕ್ಟಿವ್ ಲೈಫ್. ಎವ್ರಿ ಡೇ ಇಸ್ ಅ ಚಾಲೆಂಜ್, ಬೇರೆ ಬೇರೆ ಮಾಡೋದು. ವಾಟ್ ಎವರ್ ಇಟ್ ಈಸ್ ಐ ಹ್ಯಾವನ್ ಡನ್, ಐ ವಾಂಟ್ ಟು ಡೂ ಆ್ಯಂಡ್ ಸೇ ಹೌ ಬ್ಯಾಡ್ ಇಟ್ ಈಸ್ ಆರ್ ಹೌ ಗುಡ್ ಇಟ್ ಈಸ್, ರೈಟ್? ಅದೊಂದು. ಆ್ಯಂಡ್ ಬೈ ಶಿಯರ್ ಚಾನ್ಸ್ 2009 ಐ ವಾಸ್ ವರ್ಕಿಂಗ್ ಫಾರ್ ಅ ಸ್ಪೇಸ್ ಮಿಷನ್. ಪ್ರಪೋಸಲ್ ಮಾಡೋದು, ರಿಜೆಕ್ಷನ್ ಬರೋದು, ಪ್ರಪೋಸಲ್ ಮಾಡೋದು, ರಿಜೆಕ್ಷನ್ ಬರೋದು. ಎವ್ರಿ ಟೈಮ್ ಅದು ಅಫ್ಕೋರ್ಸ್ ಐ ಬಿಕೇಮ್ ಬೆಟರ್. ಯಾಕಂದರೆ ಈ ಇನ್ ಅ ಗುಡ್ ಮೆರಿಟೋಕ್ರೆಟಿಕ್ ಸಿಸ್ಟಮ್ ನೀವು ಪ್ರಪೋಸಲ್ ಹಾಕಿದ ಮೇಲೆ, ಅವರು ರಿಜೆಕ್ಟ್ ಮಾಡಿದ ಮೇಲೆ ಹೇಳ್ತಾರೆ ದೀಸ್ ಆರ್ ದ ವೀಕ್ನೆಸಸ್. ಸೊ ನೆಕ್ಸ್ಟ್ ಪ್ರಪೋಸಲ್ ಯು ಅಡ್ರೆಸ್ ದ ವೀಕ್ನೆಸ್, ಸೊ ಯು ಗೆಟ್ ಬೆಟರ್. ದ್ಯಾಟ್ ಈಸ್ ಅ ಹೋಲ್ ಪಾಯಿಂಟ್ ಆಫ್ ಅ ಮೆರಿಟೋಕ್ರೆಟ್. ಅಲ್ಲ, ಸ್ಪೇಸ್ ಮಿಷನ್ ಇನ್ ಅಲ್ಟ್ರಾವೈಲೆಟ್ ಅದು ಮಾಡ್ಕೋತದೆ. 4 ರಿಜೆಕ್ಷನ್ ಆಯಿತು. ದೆನ್ ಜಸ್ಟ್ 2 years ago, ಇದು ಆಫ್ಟರ್ ಐ ಹ್ಯಾಡ್ ಸ್ಟಾರ್ಟೆಡ್ ದಿಸ್, ವಿ ಫೈನಲಿ ಗಾಟ್. ಅದು ಅಲ್ಲದೆ ನಾಟ್ ಜಸ್ಟ್ ಅನ್ ಆರ್ಡಿನರಿ ಮಿಷನ್ ಬಟ್ ಅ ಬಿಗ್ ಮಿಷನ್. ಸೊ ದಿಸ್ ಮಿಷನ್ ವಿಲ್ ಗೆಟ್ ಲಾಂಚ್ ಇನ್ 2030. ಆದರೆ ಬಟ್ ಮೈ ಐ ಆಮ್ ನಾಟ್ ವಾಟ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಇಲ್ಲ. ಅದು 2-5-3 ಅದು ಹೇಳಿದ್ನಲ್ಲ, ಅದಾದಮೇಲೆ ಐ ಸೆಡ್ ಐ ಡೋಂಟ್ ವಾಂಟ್ ಟು ಬಿ ರನ್ನಿಂಗ್ ಎನಿ ಬಿಗ್ ಥಿಂಗ್ಸ್. ಓಕೆ. ಆ್ಯಂಡ್ ಆ್ಯಕ್ಚುಲಿ ಮೂರ್ತಿಯಿಂದ ಅದು ಐಡಿಯಾ ಬಂತು. ಅವರು 60 ಆದಮೇಲೆ ಅವರು ಸ್ಟೆಪ್ಪಿಂಗ್ ಡೌನ್ ಫ್ರಮ್ ಇನ್ಫೋಸಿಸ್ ಅಂದರು. ಅವಾಗ ನಾವು ವಿಚಾರ ಮಾಡ್ತೇವೆ, ಹೆಚ್ಚಿಗೆ ಮಾಡ್ಬೋದು. ಇಲ್ಲ, ದಟ್ ಈಸ್ ಬೆಟರ್ ಫಾರ್ ಅದರ್ಸ್, ಆಲ್ಸೋ ಬೆಟರ್ ಫಾರ್ ಯುವರ್ ಸೆಲ್ಫ್ ಟು ಡೂ ನ್ಯೂ ಥಿಂಗ್ಸ್. ಹೀಗಾಗಿ ಸೊ ನಾವು ಇಟ್ ಈಸ್ ಗೆಟಿಂಗ್ ಡನ್. ಐ ಆಮ್ ಅ ಪಾರ್ಟ್ ಆಫ್ ದ ಮಿಷನ್ ಬಟ್ ನಾಟ್. ಸೊ 2030 ಇಟ್ ಈಸ್ ಅ ಸ್ಪೇಸ್ ಮಿಷನ್ ಟು ಸ್ಟಡಿ ದ ಯೂನಿವರ್ಸ್ ಇನ್ ಅಲ್ಟ್ರಾವೈಲೆಟ್. ಇಂಡಿಯಾ ಗೌರ್ಮೆಂಟ್ ಜೊತೆ ಯಾವ್ದಾದ್ರು ಕೊಲಾಬರೇಟ್ ಆಗಿ ಏನಾದ್ರು ಮಾಡಿದ್ದೀರಾ, ಅಥವಾ ಇಸ್ರೋ ಥರ? ಇಲ್ಲ, 30 ಮೀಟರ್ ಟೆಲಿಸ್ಕೋಪ್ ಹೇಳಿದ್ನಲ್ಲ, 30 ಮೀಟರ್ ಟೆಲಿಸ್ಕೋಪ್ಗೆ 2009 or 10 ಬಂದಿದ್ದೆ. ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇದ್ದು, ಅವ್ರ ಜೊತೆಗೆ ಮಾತಾಡಿ, ಇಲ್ಲ
this project with Japan, Canada, US, India should participate. ಇಲ್ಲಕ್ಕೆ ನಾವು ಯಾವಾಗಲೂ ಹಿಂದೆ ಬೀಳ್ತೀವಿ, ಸ್ವಲ್ಪ ರಿಸ್ಕ್ ತೊಗೊಂಡು. ಆಮೇಲೆ ಇಲ್ಲೇ ಬೆಂಗಳೂರು ಹತ್ರ, ಸೊ ಇಂಡಿಯಾ ಈಸ್ ಆಲ್ರೆಡಿ ಡೂಯಿಂಗ್ ವೆರಿ ವೆಲ್ ಇನ್ ಒನ್ ಟೆಕ್ನಿಕಲಿ ಪಾರ್ಟ್ ಆಫ್ ಪ್ರಾಜೆಕ್ಟ್. ಅದು ಪ್ರಾಜೆಕ್ಟಲ್ಲಿ ದಿಸ್ ಇಸ್ ಟು ಬಿಲ್ಡ್ ಒನ್ ಆಫ್ ದಿ ಲಾರ್ಜ್ ಟೆಲಸ್ಕೋಪ್ಸ್. ಅದರಲ್ಲಿ ದಿಸ್ ಟೆಲಸ್ಕೋಪ್ ಸೈಜ್ ಇಸ್ 30 meters. ಆದರೆ ಸಿಂಗಲ್ ಗ್ಲಾಸ್ ಅಲ್ಲ, ಆ 30 metersಗೆ ಈ ಟೈಪು, ಅದರ ಬಿಗರ್ ದನ್ ದಿಸ್ ಸೈಜ್. ನಮಗೆ ಪಿಕ್ಚರ್ಸ್ ಕಳಿಸ್ತೀನಿ. ಈ ಸೈಜಲ್ಲಿ ಅದರದ್ದು ಬೇಸಿಕ್ ಸೈಜು, ಅದನ್ನೇ ನೀವು ಪಾಲಿಷ್ ಮಾಡಿ ಹೆಕ್ಸಗನ್ ಮಾಡಿ ಹೆಕ್ಸಗನ್ ಕೂಡಿಸ್ಬಿಟ್ರೆ 30 meters ಆಗ್ತದೆ. ಸೊ ದ್ಯಾಟ್ ಇಂಡಿಯಾ ಇಸ್ ಅ ಪಾರ್ಟ್ ಆಫ್. ಇಲ್ಲೇ ಬೆಂಗಳೂರಲ್ಲಿ ಹೊಸಕೋಟೆಯಲ್ಲಿ ಒಂದು ಫೆಸಿಲಿಟಿ ಇದೆ. ದೇ ಹ್ಯಾವ್ ಫಿನಿಶ್ಡ್ ಮೇಕಿಂಗ್ first two of these systems. Plus with all the electromechanical back structure, ಇದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇದೆಲ್ಲ, ಕೋರ್ಮಂಗ್ಲ ಮತ್ತು ಅಯುಕ ಪುಣೆದಲ್ಲಿ, and other institutes, ಅವರೆಲ್ಲರೂ, the 70 Indian companies involved in this project. And India is participating in the same way as Japan and US. So that is the technology ಇಲ್ಲಿ ಮಾಡ್ತಾರಲ್ಲ, it is comparable to what is happening in Japan and US as a part of this collaboration. Of course, the other complex systems we are not doing in India, or this not been. I'm very, ಅದು ನನಗೆ ಭಾಳ ಖುಷಿಯಾಗಿದೆ. The project has been stuck because of some land permitting issue in Hawaii, which is, that is unfortunate. But the fact is, now when I was talking to Dr. Manmohan Singh, I said, we should take the risk and do this, because the project, 70% of the money is spent in India. And now 70 companies are working, doing, world-class manufacturing. That is good. Though land permitting is ಸ್ವಲ್ಪ problem is solved, then I would say it will be good for India that they can participate as a 10% partner, but doing on high standing. ಓಕೆ. ಈ ಟೆಲಿಸ್ಕೋಪ್ ಇದು ಮಾಡರ್ನ್ ಅಂತ ಹೆಂಗೆ ನಾವು ಇದು ಮಾಡ್ತೀವಿ ಅಂದರೆ, ಅದು ಎಷ್ಟು ದೂರ ಅಬ್ಸರ್ವ್ ಮಾಡುತ್ತೆ ಅನ್ನೋದ್ರ ಮೇಲೆ, ಅಂದರೆ ಅದು ಪ್ರಿಸಿಷನ್, ಕಲೆಕ್ಟಿಂಗ್ ಏರಿಯಾ ಬೇರೆ ಬೇರೆ ಇರ್ತವೆ. ಇನ್ನೊಂದು ಸ್ಪೇಸ್ಗೆ ಹೋದರೆ ಯು ಕ್ಯಾನ್ ಡೂ ಅಲ್ಟ್ರಾವೈಲೆಟ್, ಗ್ರೌಂಡಲ್ಲಿ ಅಲ್ಟ್ರಾವೈಲೆಟ್ ಆಗಲ್ಲ. ಜೇಮ್ಸ್ ವೆಬ್ ಇದೆಲ್ಲ ಅದು ಇನ್ಫ್ರಾರೆಡ್, ಗ್ರೌಂಡಿಂದ ಬರಲ್ಲ. ಸೊ ಸೈಜ್ ಈಸ್ ಒನ್ ಆಫ್ ಇಟ್, ಯೂಶಲಿ ಅ ಬಿಗ್ ಪ್ಯಾರಾಮೀಟರ್, ಬಟ್ ಇಟ್ಸ್ ಆಲ್ಸೋ ದ ಪ್ರಿಸಿಷನ್ ಆಫ್ ಡೂಯಿಂಗ್ ಥಿಂಗ್ಸ್. ಓಕೆ. ಭಾರತಕ್ಕೆ ಬಂದಾಗ ಸಾಮಾನ್ಯವಾಗಿ ಎಷ್ಟು ದಿವಸ ಇರ್ತೀರಿ ಇಲ್ಲಿ, ಅಥವಾ ಎಷ್ಟು ತಿಂಗಳು ಇರ್ತೀರಿ? ನಾ ಬಂದಿದ್ದಾಗೆ 1-2 ವಾರ, ಈ ಜಾನ್ವರಿಗೆ 2 ವಾರ ಹೆಚ್ಚಾಗಿರ್ತೇನೆ. ಒಂದೊಂದು ಸರಿ ಆಗಸ್ಟಲ್ಲಿ ಬಂದಿದ್ದಾಗ ಅದು 1 ವಾರ ಇರ್ತದೆ. ಮನೇಲಿ ಹೀಗೆ ಸಾಮಾನ್ಯವಾಗಿ ಕೂತ್ಕೊಂಡಾಗ ಸುಧಾಮೂರ್ತಿ ಅವ್ರ ಜೊತೆ ಮತ್ತು ಅವ್ರ ಜೊತೆ ಏನು ಮಾತಾಡ್ತಿರ್ತೀರಿ? ಇವೆಲ್ಲ ಈ ಥರದ್ದು ಕುತೂಹಲಗಳಿರುತ್ತೆ ನಮಗೆ. ನಿಮ್ಮ ಹೊಸ ರಿಸರ್ಚ್ಗಳ ಬಗ್ಗೆ ಹೇಳ್ತಿರ್ತೀರಾ, ಅಥವಾ ಅವರ ಪುಸ್ತಕಗಳ ಬಗ್ಗೆ ಕೇಳ್ತಿರ್ತೀರಾ? ಹಿಂದಕ್ಕೆ ಈಗ ನಂದು ಓದೋದು ಕಡಿಮೆ ಆಗಿದೆ. ನಾವು ಸಣ್ಣವರಿದ್ದಾಗ ನಾನು ಲೈಬ್ರರಿಗೆ ಹೋಗಿ ಮುಂಜಾನೆ ಸಂಜೆಯಿಂದ ಓದ್ತಿದ್ವಿ. ಅವ್ರಿಗೆ ಇನ್ನೂ ಅದರೊಳಗೆ ಇಂಟ್ರೆಸ್ಟ್ ಇದೆ. ನಾನು ಏಜ್ ಆಗಿದ್ದಂಗೆ ನನ್ನ ಸಬ್ಜೆಕ್ಟ್ ಒಳಗೆ ಹೆಚ್ಚಿಗೆ ಇಂಟ್ರೆಸ್ಟ್ ಆಗಿದೆ. ಸೊ ಅಷ್ಟು ಮಾತುಕತೆಗೆ ಅದು ಮೊದಲಿನಷ್ಟೇ ಇದ್ದಿದ್ದಿಲ್ಲ. ನಿಮ್ಮ ಜನರಲ್ ಕಾನ್ವರ್ಸೇಷನ್ಸ್ ಏನಿರುತ್ತೆ? ಒಂದು ಕಾನ್ವರ್ಸೇಷನ್ನು ಇಂಡಿಯಾದ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಏನು ಪ್ರಾಬ್ಲಮ್ಸು, ಅದು ಒಂದು ಟಾಪಿಕ್ ಇರ್ತದೆ. ಇನ್ನೊಂದು, ನಮ್ಮ ಮನೇಲಿ ಎಲ್ಲರಿಗೂ ಪ್ರಾಣಿ ಬಹಳ ಇಷ್ಟ. ಅದು ಸ್ವಲ್ಪ ಗೋಪಿ ನಾಯಿ ಇದೆಲ್ಲ, ಅದು ಒಂದು ಅದರದ್ದೇ ಟಾಪಿಕ್ ಇರ್ತದೆ ಹೆಚ್ಚಾಗಿ. ಗೋಪೇಶ್ ಡೈರಿ ಅಂತ ಇಲ್ಲ ಅಂದರೆ ನಂಗೆ ನಮ್ಮ ಸುಧಾಗೂ ನಮ್ಮೆಲ್ಲರಿಗೂ, ಸುಧಾ, ಜಯಶ್ರೀ, ನಮ್ಮ ಪ್ರಾಣಿ ಎಲ್ಲ ಪ್ರಾಣಿ ನನಗೂ ಎಲ್ಲ ಅದೊಂದು ಟಾಪಿಕ್ ಇರ್ತದೆ. ಇನ್ನೊಂದೇನಿಲ್ಲ, ಹಳೇದೇನಾರು ಮಾತಾಡೋದು. ನಿಮ್ಮ ರೀಡಿಂಗ್ ಹೇಗಿರುತ್ತೆ ಈಗ? ಅಂದರೆ ಸೈನ್ಸೇ ಓದ್ತೀರಾ? ಇಲ್ಲ, ನಾನು ಏನಾದರೂ ಓದೋದಿದೆಯಾ? ಇಲ್ಲ, ನಾನು ಈಗ ಒಂದು 10 ವರ್ಷದಿಂದ ಶುರು ಆಯ್ತದು. ಅದಕ್ಕೂ ಮೊದಲೇ ನಾನು ವೈಡ್ ರೀಡಿಂಗ್, ಎಸ್ಪೆಷಲಿ ಕರೆಂಟ್ ಅಫೇರ್ಸ್. ಆಮೇಲೆ ಇನ್ನೊಂದು ಬಿಗ್ ಇಂಟ್ರೆಸ್ಟ್ ಇನ್ ರೈಸ್ ಆ್ಯಂಡ್ ಫಾಲ್ ಆಫ್ ಕಂಪ್ನೀಸ್, ರೈಸ್ ಆ್ಯಂಡ್ ಫಾಲ್ ಆಫ್ ಕಂಟ್ರೀಸ್. Some countries do better than other countries. Why companies which are doing very well collapse. I'm very ಅದರಲ್ಲಿ ಭಾಳ ಇಂಟ್ರೆಸ್ಟು. ಸೊ ನನ್ನ ಯೂಶ್ವಲ್ ರೀಡಿಂಗ್ ಈಸ್ ನ್ಯೂ ಯಾರ್ಕ್ ಟೈಮ್ಸ್, ಎಕಾನಮಿಸ್ಟ್, ಅದು ರೂಟೀನ್. ಸೊ ಆದರೆ ಮೊದಲೇ ಭಾಳ ಓದ್ತಿದ್ದೆ. ಈಗ ನಮ್ಮ ಸಬ್ಜೆಕ್ಟಲ್ಲಿನೇ ಹೆಚ್ಚಿಗೆ ಇಂಟ್ರೆಸ್ಟ್ ಬಂದಿದೆ. ಸೊ ಐ ಸ್ಟಿಲ್ ರೀಡ್ ನ್ಯೂ ಯಾರ್ಕ್ ಟೈಮ್ಸ್, ಎಕಾನಮಿಸ್ಟ್, ಬುಕ್ಸ್ ಆನ್
this sort of strange topics, financial crashes, and in general, institutional. Why I've been researching why some astronomy departments grew and how they decayed. Just same idea. ಸೇಮ್ ಐಡಿಯಾದಲ್ಲಿ ಹೌದು. ನೀವು ರಿಸರ್ಚ್ ಪೇಪರ್ಸ್ ಎಲ್ಲ ಬರಿತಾ ಇರ್ತೀವಿ, ನೇಚರ್ನೆಲ್ಲ ಇದೆ ನಿಮ್ದು. ಬಟ್ ಯಾವತ್ತಾದ್ರೂ ಒಂದು ಕೃತಿ ಬರೆಯೋ ಬಗ್ಗೆ, ಒಂದು ಬುಕ್ ಬರೆಯೋ ಬಗ್ಗೆ ಯೋಚನೆ ಮಾಡಿದ್ರೆ? ಈ ಬಗ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದಾರೆ ಬರಿಬೇಕು ಅಂತ. ನಂದು ರಿಸರ್ಚ್ ಸ್ಟೈಲ್ ಹ್ಯಾಸ್ ಬಿನ್ ಸ್ಲೈಟ್ಲಿ ಡಿಫ್ರೆಂಟ್ ದ್ಯಾನ್ ಅದರ್ ಸೈಂಟಿಸ್ಟ್. ಯಾಕಂದರೆ ಐ ಪೇ ಅಟೆನ್ಷನ್ ಟು, ಈಗ ನಾಳಿದ್ನಲ್ಲ ಈ ಪ್ರಾಜೆಕ್ಟ್, I've combined engineering advances with very strong project execution. Now, in projects shuru madidnalla, they've all been done in very good time. So 2005 I had the idea, automated discovery of the universe, andre automation ella madkondo. So for about 2 years I thought, all the details worked out idu. Then we began, in 26 months later we finished the project. Even by US standards that's very fast. So mainly because I'm as some people in industry have told me, I'm very practical by nature. Okay, first I said, do the calculation, do the engineering, and then execute very quickly. That is not so common. It's reasonably uncommon. So many and also most scientists prefer to work in 1 or 2 areas in their lifetime. In PhD admele they may choose another topic and maybe another one. But changing every 5 to 8 years, building something, launching something, and that has been unusual. So my colleagues are helidre, why don't you write a book on how to select projects, how to execute successfully. ಸೊ ಅದಕ್ಕೆ ಮೈ ವ್ಯೂ ಇಸ್ ದ್ಯಾಟ್ ಯಾರು ಪ್ಯೂರ್ ಸೈಂಟಿಸ್ಟ್ ಬರೇ ನಮ್ಮ ಆಫೀಸಲ್ಲೇ ಕೂತ್ಕೊಂಡು, ದ್ಯಾಟ್ ಈಸ್ ಅ ಸ್ಟೈಲ್, ದ್ಯಾಟ್ಸ್ ಫೈನ್. ನೀವು ಮ್ಯಾಥಮೆಟಿಕ್ಸ್ ಎಲ್ಲ ಮಾಡಬೇಕಂದ್ರೆ ದಿಸ್ ನಾಲೆಜ್ ಇಸ್ ನಾಟ್ ಯೂಸ್ಫುಲ್. ಜಗತ್ತು ಹೇಗೆ ನಡಿಬೇಕು. ಆದರೆ ಇಫ್ ಯು ವಾಂಟ್ ಟು ಡೂ engineering projects, which is what I have done, okay, or you want to attack a large problem which requires many people, then you knew how people think, how to motivate them, how to choose people, they all become important. So ಅದಕ್ಕೆ my colleague, ನಮ್ಮ friends and colleagues, I said, why don't you write a book about first ನಿಮ್ಮ biography? I said, biography ಐನ್ಸ್ಟೈನ್ ಎಲ್ಲ ಇದ್ರೆ ಬರಿಬೇಕು, ನಮ್ಮಂಥವ್ರು ಏನು ಬರೆಯೋದು ಬಯೋಗ್ರಫಿ? ನಮ್ಮಂಥವ್ರೆಲ್ಲ 0.01 ಇದ್ದಾಗೆ ಏನು ಅದಕ್ಕೆ. ಬಟ್ ದಿಸ್ ಐ ಸೆಡ್ ವಾಸ್ ಇಂಟ್ರೆಸ್ಟಿಂಗ್, ಅದಕ್ಕೆ ವಿಚಾರ ಮಾಡ್ಲಿಕ್ಕತ್ತೇನೆ ಬರೀಲಿಕ್ಕೆ. ಆದರೆ ಒಂದು ದೊಡ್ಡ ಕಂಪ್ನಿ ಇದೆ, salesforce.com ಅಂತ, ನೀವು ಕೇಳಿದ್ದೀರಾ? ಅವರು ದೇ ಕಂಪೀಟ್ ವಿತ್ ಮೈಕ್ರೋಸಾಫ್ಟ್. ಓಕೆ, ಅದು ಲಾಂಗ್ ಸ್ಟೋರಿ. ಅದು ಐ ವಾಸ್ ಇನ್ವೈಟೆಡ್ ಬೈ ದ CEO ಆಫ್ ದ ಫೌಂಡರ್ ಆ್ಯಂಡ್ CEO. ಅವ್ರದ್ದು ವರ್ಷಕ್ಕೆ ಒಂದ್ಸರಿ ಅವರು ಅದು ಟೀಮ್ ಮೀಟಿಂಗ್ ಮಾಡ್ಕೊಂಡಿರ್ತಾರೆ ಇನ್ ಹವಾಯಿ. ಅಂಡ್ ಅವರು ಹವಾಯಲ್ಲಿ ಒಂದು ಮನೆ ಇದೆ, ನಮ್ಮದು ಅಬ್ಸರ್ವೇಟರಿ ಇನ್ ಹವಾಯಿ. ಸೊ ದ್ಯಾಟ್ಸ್ ಹೌ he had known me and known him. So the last day of that annual meeting of the managers, there's a dinner our maneyalli. Then there is a after dinner speaker. I was called as after dinner speaker. So I gave a talk on astronomy and technology. Adadmele his name is Mark Benioff. He said, Shri, you are the best salesperson I've seen in my life. You should be in Silicon Valley and you would have been a great CEO. So I told Mark, the kind of instruments that I can use are so expensive, even you can't afford it. So I said, I'm very happy doing this. So the business of doing new projects is the same as doing a new company. You have an idea. You have to sell that idea to some people. Venture capitalists in the commercial world. In this case, the government or NSF, someone, and sometimes a donor. Okay. Then you have to accumulate a group of people. The project is risky. Okay, you don't know the outcome. Then it has to succeed. Then it grows. So in that way, I've done about five projects in my lifetime. And that is why I read all those books. I want to know why, what are the difficulties you have in
taking an idea through execution. So those things are the same. It's just that I prefer to do it in science and not to. I personally would not find it very interesting to take some service industry or production. I know it is important, but somehow for me, okay, why don't we get into, let's say, semiconductor manufacturing? I know it's an interesting problem, and by nature I'm very interested in many things, and I know in the end you can make a lot of money and so on, which is very good. Make no mistake, because that allows you to do other better things. But in the end, you're doing the same thing all my whole life. But here I've done 5-6 things I can choose. In that job, I think there are very few in the world, right? Correct. I get paid. No one asks me to do anything. I can choose. You have the stature and you can execute. ಐ ಕ್ಯಾನ್ ಸ್ಟಿಲ್ ಸಿ ದ ಎಕ್ಸೈಟ್ಮೆಂಟ್ ನಿಮ್ಮ ಮುಖದಲ್ಲಿ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಇರುವಂಥ ಎಕ್ಸೈಟ್ಮೆಂಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ಯೂರ್ ಸೈನ್ಸ್ ಅಥವಾ ಈ ರಿಸರ್ಚ್ ಓರಿಯೆಂಟೆಡ್ ಸಬ್ಜೆಕ್ಟ್ಸನ್ನು ಆರಿಸ್ಕೋಬೇಕು ಅಂತಿರುವಂಥ ಯಂಗ್ಸ್ಟರ್ಸ್ಗೆ ಏನು ಕಿವಿ ಮಾತನ್ನು ಹೇಳ್ತೀರಿ ನೀವು? ಫಸ್ಟ್ ನಾನು ಯಾವಾಗಲೂ ಹೇಳ್ತೀನಿ, ನೀವು ಇದರಲ್ಲಿ ಯು ರಿಯಲಿ ಶುಡ್ ಬಿ ಇಂಟ್ರೆಸ್ಟೆಡ್. ಯಾಕಂದರೆ someone like me, I'm very lucky. I've been lucky all my life. I got one of the best jobs in the world. I know, director of Caltech. First of all, Caltech is, I think, the best place in astronomy in the world. Almost. You can argue 1, 2, 3, it's up there. Adralli nan director ade. Adralli I could do so many things. Okay, so it's been a series of lucky steps. Okay, but this is one of the best outcome. Huh? But for every one such success, there'll be 100 not so great successes, right? Idu music, same thing. Many people like to do music, play music. Many people who like to do art, if given the choice. ಆದರೆ ಹೌ ಮೆನಿ ಆಫ್ ಅಸ್ ಕ್ಯಾನ್ ಡೂ? ನೀವು ಎಷ್ಟೋ ಮಂದಿ ಕಲಿತಾರೆ, ವೀಣಾ ಕಲಿಬೋದು, ತಬ್ಲಾ ಕಲಿಬೋದು. ಅದರಿಂದ ಏನು ನೀವು ಕಡೆಗೆ ಬ್ಯಾಂಕಲ್ಲಿ, ಪೋಸ್ಟ್ ಆಫೀಸಲ್ಲಿ ನೌಕರಿ ಇಟ್ಕೊಳ್ತೀರಿ. ದ ಬೆಸ್ಟ್ ಯು ಕ್ಯಾನ್ ಡೂ ಇಸ್ ಇನ್ ದ ವೀಕೆಂಡ್ ನೀವು ಗ್ರೂಪ್ ಮಾಡಿಕೊಂಡು, ಸಣ್ಣ ಗ್ರೂಪ್ ಮಾಡಿಕೊಂಡು ಯು ಪ್ಲೇ. ಒನ್ಸ್ ಇನ್ ಅ ವಾಲಿ ನೀವು ರಾಕ್ ಸ್ಟಾರ್ ಆಗ್ಬೋದು. ಸೊ ದ ಚಾನ್ಸ್ ಆಫ್ ಗ್ರೇಟ್ ಸಕ್ಸಸ್ ಇದು ವೆರಿ ಸ್ಮಾಲ್ ಇಲ್ಲಿ. ಸೈನ್ಸಲ್ಲಿ ನೋಡ್ರಿ, ಈವನ್ ಇನ್ ಅ ಪ್ಲೇಸ್ ಲೈಕ್ ಕ್ಯಾಲ್ಟೆಕ್ ಆರ್ US, only 1 out of 4 PhD will continue in academic research. 3 out of 4 will not. They may go into startup, high tech, other jobs. They will probably earn more money, but that is not why they joined, right? Passion ಬೇರೆ. So at age 22, nimdu BA, BSc ಮುಗಿಸಿದಾಗೆ, you want to do 5 more years for PhD. 27, then 3 years of postdoctoral fellowship, 30. So 30 years iddage you can compare to classmate. ಅವರು 22ಗೆ ಬಿಟ್ಟು they joined some MNC, then they got married, then they in fact may even have a child by age 30. ನೀವು ಇನ್ನೂ ನೌಕರಿ ಇಲ್ಲ, and then you may get a job, may not get a job, and even if you get a job, maybe it will be in a professor in a mid-tier university. So if you don't have that passion that can take you that long, ಆಮೇಲೆ ನಿಮಗೆ ಕೆಟ್ಟ ಅನ್ಸ್ಬೋದು. 30 ವರ್ಷ ಅವ್ನು ನೋಡು ದಡ್ಡ ಇದ್ದ, ಈಗಾಗಲೇ ಮನಿ ಮಾಡಿ ಏನೋ. ಸೊ ಯು ವಿಲ್ ಫೀಲ್ ವೆರಿ ಬ್ಯಾಡ್, ರೈಟ್? ದ್ಯಾಟ್ ಇಫ್ ಯು ಫೀಲ್ ದ್ಯಾಟ್ ವೇ, ಯು ಶುಡ್ ಬಿ ಇನ್ ದಿಸ್ ಬಿಸ್ನೆಸ್. ಸೊ ನಾನು ಯಾವಾಗಲೇ ಹೇಳ್ತೇನೆ ಅಂದರೆ, ಎಟ್ ಎವ್ರಿ ಇಂಪಾರ್ಟೆಂಟ್ ಜಂಕ್ಷರ್ ಯು ಶುಡ್ ಡಿಸೈಡ್. ನೀವು ಆಫ್ಟರ್ ಯು ಗೋ ಟು ಕಾಲೇಜಲ್ಲಿನೇ ನೀವು ಯು ಶುಡ್ ಚೂಸ್ ವಾಟ್ ಡು ಯು ವಾಂಟ್ ಟು ಡೂ. ಆದರೆ ಕಾಲೇಜ್ ಮುಗಿಸಿದ ಮೇಲೆ ಮೇ ಬಿ ಯುವರ್ ಐಡಿಯಾಸ್ ಆರ್ ಡಿಫ್ರೆಂಟ್. ಓಕೆ, ಯಾಕಂದರೆ ನಾವು ಬೆಳಗ್ಗೆಯಿಂದ ಎಲ್ಲರೂ ಹುಡುಗರು ಸೈನ್ಸ್ ಯಾರು ಇಂಟ್ರೆಸ್ಟ್ ಅಲ್ಲ, ದೇರ್ ಆಲ್ವೇಸ್ ಓ ಚಂದ್ರಶೇಖರ್, ಐನ್ಸ್ಟೈನ್, ಹಿಂಗೆ ಹೇಳ್ತಿದ್ರು. ಫೈನ್ಮ್ಯಾನ್ ಅಂದರೆ ಥಿಯರಿಸ್, ಬಿಕಾಸ್ ದೋಸ್ ಆರ್ ದ ಪೀಪಲ್ ಯು ನೋ, ಅಂದರೆ ಫೇಮಸ್ ಆಗಿ. ಆದರೆ ನಾಟ್ ಆಲ್ ಆಫ್ ಅಸ್ ಆರ್ ಥಿಯರಿಸ್. ಸಮ್ ಆಫ್ ಅಸ್ ಆರ್ ಗುಡ್ ಮೇಕಿಂಗ್ ವಿತ್ ಹ್ಯಾಂಡ್ಸ್, ಸಮ್ ಆಫ್ ಅಸ್ ಆರ್ ಗುಡ್ very imaginative. ಬೇರೆ ಸ್ಕಿಲ್ಸ್ ಅದಾವಲ್ಲ. ಸೊ ಅಟ್ ಏಜ್ 22 ಯು ಶುಡ್ ಎವ್ಯಾಲ್ಯೂಯೇಟ್ ಹೂ ಯು ಆರ್. ದೆನ್ ಅವಾಗ ಲೆಟ್ಸ್ ಸೇ ಯು ಹ್ಯಾವ್ ಪ್ಯಾಷನ್. ಇಲ್ಲ, ನಾನು PhD ಮಾಡಲಿಕ್ಕೆ ಬೇಕು ಅಂತ ಯು 100% ಶ್ಯೂರ್. ಓಕೆ, ಯು ಡೂ ಇಟ್. ಬಟ್ ಏಜ್ 27 ಮುಗಿದ ಮೇಲೆ ಯು ಶುಡ್ ಸೇ, ಡೂ ಐ ಹ್ಯಾವ್ ದ ಸೇಮ್ ಪ್ಯಾಷನ್? ಸ್ವಲ್ಪ ನಿಮ್ಗೆ ಡೌಟ್ ಇದ್ದರೆ ಯು ಶುಡ್ ಲೀವ್. ಇಲ್ಲೆಕ್ರೆ ದೆನ್ ಯು ಡೂ 3 more years. ಆಮೇಲೆ even though you may see this, classmate ಅವನು ಅಷ್ಟೇನು ಶಾಣೆ ಇದ್ದಿಲ್ಲ, he is now doing well, working in MNC, he's already got a flat. ಅದು if you don't feel that way, you'll say, no, I'm really interested, then you continue. So, but if you don't keep doing, you should always be very careful.
Re-evaluating all the time. Because these are, being an artist, painter, sculptor, scientist, I think should be reserved only for the most passionate with talent. Either one missing is no good. You can have a lot of talent and no interest, you shouldn't do this. You have a lot of interest and no talent, you should also not do this. That is a sad case. Many people who are there have the passion, that they can't let go. ಸರ್, ಇವಾಗ ಇನ್ನೊಂದು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಿಸಿದ್ದು ಅಲ್ಲೋ ಗೊತ್ತಿಲ್ಲ ನನಗೆ. ಏನಂದರೆ ಈ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್, UFOs ಅಥವಾ ಅನ್ಯಗ್ರಹ ಜೀವಿಗಳು, ಇದರ ಬಗ್ಗೆನೇ ಸ್ಟಡಿ ಮಾಡೋದಕ್ಕಿಂತಲೇ ಅಮೆರಿಕ ಸರ್ಕಾರ ಒಂದು ದೊಡ್ಡ ಫಂಡ್ ಇಟ್ಟಿದೆ, ಒಂದು ವಿಂಗ್ ಇಟ್ಟಿದೆ ಅನ್ನೋದು ಅಂತ ಹೇಳ್ತಾರೆ. ನಿಜಾನ ಅದು? So government ಅಲ್ಲ, many private people have started an institute called SETI, Search for Extraterrestrial Intelligence. Okay, which funds looking for radio signals are the but the government is investing in extrasolar planet studies. ಬೇರೆ ಏನಂತೀರಿ ನೀವು? UFOs ಅಲ್ಲ, UFO ಅಲ್ಲ, ಎಕ್ಸ್ಟ್ರಾಸೋಲಾರ್ ಪ್ಲಾನೆಟ್ಸ್ ಏನು ಅಂದರೆ ನೀವು? ಅನ್ಯಗ್ರಹ. ಅನ್ಯಗ್ರಹ ಅಂದರೆ ಗ್ರಹ ಬೇರೆ ನಕ್ಷತ್ರ ಇರ್ತಾವಲ್ಲ, ಅದಕ್ಕೆ the US government is investing heavily, Europe is investing heavily to find them. ಅದೇನಿಲ್ಲ, there's no shortage, there are many of them there. But to do extrasolar exobiology, we want to understand biology on those planets. ಯಾಕಂದರೆ ನಾವು ದೂರಿಂದ ಅರ್ತ್ ನೀವು ನೋಡಿದರೆ, we can tell you that we have strange gases, methane, oxygen. Methane ಇದ್ದರೆ methane is fine, Jupiter methane ಇದೆ, but no oxygen. Venus ಅಲ್ಲಿ oxygen, carbon dioxide, but no methane. So that combination requires life and so on. I'm simplifying this, so we have ozone, oxygen, methane and water. It's an unusual combination. It says there's some life. So there is a big program to start doing biology of extrasolar planets. Because most scientists, including me, we believe there will be other kinds of lives where that this should be very common. ಅಂದರೆ ನಮ್ಮ ಗ್ಯಾಲಕ್ಸಿಲೇ ಇರ್ಬೋದು ಅಂತೀರಾ? ಗ್ಯಾಲಕ್ಸಿಲೇ, ಐ ಆಮ್ ಶ್ಯೂರ್. ನಮಗೆ ಸಿಕ್ಕಿಲ್ಲ ಅಷ್ಟೇ. ಬಿಕಾಸ್ ನಮ್ಮ ಗ್ಯಾಲಕ್ಸಿ ಇದೆಲ್ಲ, ಇಟ್ಸ್ ವೆರಿ ಲಾರ್ಜ್. The nearest star is, even if you go speed of light, is 4 years going at speed of light. Okay, which we don't know how to do. Okay, that is the nearest star. But the nearest civilization may be, easily 1,000 light years, easily, maybe even more. How do we communicate? Although it's not very clear. Now we think, we think we'll hear forever. Illa. 10,000 years ago, we had no presence. We are there. Who would know we are even here? It's not clear. 10,000 years from now, we'll still be around. We think, we'll be around. It's not so clear, okay, that we'll be around. So this is, there may be many catastrophic endings for us. Okay. Climate change, there could be others. I mean, I can come up with many ideas how it can end. And we know, ee jagattallene, earth mele, life has started and stopped 5-6 times now. So our dinosaurs, they thought they'll live forever, right? Then one day they're gone. So the fact that now we may be gone, I don't know, maybe 1 million years, I'm not very sure how long. So it's a combination of distance, and also maybe these civilizations don't last forever. ಫೈನ್ ಸರ್, ನಿಜಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಟಾಕ್. ನಮಗೆ ಸಾಕಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ರಿ ನೀವಿವತ್ತು. ಮತ್ತು ನಿಮ್ಮ ದೃಷ್ಟಿಕೋನ ಮತ್ತು ಭಾರತದ ಒಂದು ಇವತ್ತಿನ ಪರಿಸ್ಥಿತಿ, ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇರುವಂಥ, ವಿಶೇಷವಾಗಿ ಆಸಕ್ತಿ ಇರುವಂಥ ಯುವ ಮನಸ್ಸುಗಳು ಯಾವ ದಿಕ್ಕಿನಲ್ಲಿ ಅವರನ್ನು ಅವರು ಕಂಡುಕೋಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನೀವು ಹೇಳಿದಂಥ ಒಂದು ಮಾತು ತುಂಬ ಇಷ್ಟ ಆಯಿತು. ಎವ್ರಿ 5-6 years ಅಥವಾ 7-8 years ನೀವು ನಿಮ್ಮನ್ನು ನೀವು ರೀವ್ಯಾಲ್ಯೂಯೇಟ್ ಮಾಡ್ಕೊಂಡು ರೀಡಿಸ್ಕವರ್ ಮಾಡ್ಕೋತೀರಿ ಅನ್ನುವಂಥ ಮಾತು. ದ್ಯಾಟ್ ಈಸ್ ಮೈ ಟೇಕ್ ಅವೇ ಫ್ರಮ್ ದ ಡೇ. ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಒಂದು ಹೊಸತನ್ನು ಮಾಡ್ತಾ ಇರುವವರೆಗೂ ನಮ್ಮಲ್ಲಿ ಒಂದು ಹೊಸತನ ಸದಾ ಇದ್ದೇ ಇರುತ್ತೆ. ಮತ್ತು ನಾವು ವಿ ಆರ್ ಅಲೈವ್, ಮೋರ್ ಅಲೈವ್. ಆ ನಿಟ್ಟಿನಲ್ಲಿ ನೀವು ನಿಮ್ಮನ್ನು ಸಂಪೂರ್ಣವಾಗಿ ರೀಡಿಸ್ಕವರ್ ಮಾಡ್ಕೋತಿದ್ದೀರಿ ಅಥವಾ ಬಳಸ್ಕೋತಿದ್ದೀರಿ. ನಿಮ್ಮ ಬ್ರೈನ್ ಪವರ್
ಏನಂತಾರೆ 360 ಡಿಗ್ರಿನಲ್ಲಿ ಉಪಯೋಗ ಆಗ್ತಿದೆ ಅಂತ ನಾನು ಅನ್ಕೋತೇನೆ. ಆ್ಯಂಡ್ ಈಗಲೂ ಕೂಡ ನಿಮ್ಮಲ್ಲಿ ಆ ಮಗುವಿನಂಥ ಒಂದು ಉತ್ಸಾಹ ಆಗ್ಬೋದು, ಮತ್ತು ಹೊಸದೇನೋ ಮಾಡ್ತೀನಿ ಅನ್ನುವಾಗ ನಿಮ್ಮಲ್ಲಿ ನಿಮ್ಮ ಕಣ್ಣಿನಲ್ಲಿದ್ದಂಥ ಹೊಳಪಾಗ್ಬೋದು, ಇದೆಲ್ಲವೂ ಕೂಡ ನಮಗೆ ಬಹಳ ಬಹಳ ಒಂದು ದೊಡ್ಡ ಪ್ರೇರಣೆ ಅಂತ ನಾನು ಅನ್ಕೋತೇನೆ. ಖಂಡಿತ ಇವತ್ತು ನಿಮ್ಮಿಂದ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ವಿಷಯ ಸಿಕ್ತು ನಮಗೆ. ಇದೇ ರೀತಿ ನಿಮ್ಮ ಸೈನ್ಸ್ ಮತ್ತು ರಿಸರ್ಚ್ನ ಸಾಧನೆಗಳು ಮುಂದುವರಿತಾ ಇರಲಿ, ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಅವಕಾಶಗಳು ನಮಗೆ ಸಿಗ್ತಾ ಇರಲಿ. ನೀವು ಹೇಳಿದ ಹಾಗೆ ಭಾರತದಲ್ಲಿ ಇನ್ನೂ ಈ ಪ್ಯೂರ್ ಸೈನ್ಸ್ ಮತ್ತು ರಿಸರ್ಚ್ ಓರಿಯೆಂಟೆಡ್ ಮನಸ್ಸುಗಳಿಗೆ ಅಥವಾ ಅಂಥ ಸ್ಟೂಡೆಂಟ್ಸ್ಗೆ ಒಳ್ಳೆ ವೇದಿಕೆ ಮತ್ತು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಸಮಯಕ್ಕಾಗಿ ಮತ್ತು ನಮ್ಮಂಥ ಸಾಮಾನ್ಯರಿಗೂ ಕೂಡ ಅರ್ಥವಾಗೋ ರೀತಿ ಅನೇಕ ವಿಷಯಗಳನ್ನು ತುಂಬ ಸಿಂಪ್ಲಿಫೈ ಮಾಡಿ ಹೇಳಿದ್ರಿ. ನನಗೆ ಗೊತ್ತಾಗುತ್ತೆ, ನೀವು ಡೇ ಟು ಡೇ ರಿಸರ್ಚ್ ಮಾಡೋರು ಅದನ್ನು ತುಂಬ ಗ್ರೌಂಡ್ ಲೆವೆಲ್ಗೆ ಅದನ್ನು ಡೈಲ್ಯೂಟ್ ಮಾಡಿಬಿಟ್ಟು ಹೇಳೋದು ಬಹಳ ಕಷ್ಟ. ಆದರೆ ನೀವು ಅದನ್ನು ತುಂಬ ಪ್ರೀತಿಯಿಂದ, ತುಂಬ ಸಮಾಧಾನದಿಂದ ನಮಗೆ ತಲುಪಿಸ್ಕೊಟ್ರಿ ನೀವಿವತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದ.